ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಇಲ್ಕಲಿಗೆ ಹೋಗ್ತಾ ಇದ್ದೀನಿ. ಅದರಲ್ಲೂ ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು. ಸೊ ದೊಡ್ಡ ಮಗಳನ್ನ ಅಮ್ಮನ ಮನೆಯಲ್ಲೇ ಬಿಟ್ಟು ನಾವಿಬ್ಬರೇ ಹೋಗ್ತಾ ಇರೋದು ಸ್ವಲ್ಪ ಶಾಪಿಂಗಿಗೆ ಅಂತ. ಅದೇನು ಶಾಪಿಂಗ್ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಾನು ಹೋಗೋಷ್ಟೊತ್ತಿಗೆ ನಮ್ಮ ಅತ್ತೆ ಮಗಗೆ ಫೋನ್ ಮಾಡಿದ್ದೆ, ನನ್ನ ಬಂದು ಪಿಕ್ ಮಾಡು ಅಂತ. ಸೊ ಅವನೇ ಬಂದು ನನ್ನನ್ನು ಕರ್ಕೊಂಡು ಹೋದ. ಹಾಗೆ ನಾನು ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಸೊ ಇದು ನೆಕ್ಸ್ಟ್ ದಿನದ ವ್ಲಾಗು. ನಮ್ಮ ಚಿಕ್ಕಪ್ಪ ಆಂಟಿ ಎಲ್ಲರೂ ಹೊರಗಡೆ ಹೋಗೋಣ್ರಿ, ಎಷ್ಟೊಂದು ದಿನ ಆಯಿತು ಹೋಗೇ ಇಲ್ಲ, ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅವರು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋದರು. ಅದು ದೇವಸ್ಥಾನಕ್ಕೆ. ಅಲ್ಲೇ ಇಲ್ಕಲ್ ಹತ್ರನೇ ಗುಗುಲ್ ಮಾರಿ ದುರ್ಗಾದೇವಿ ಜಾತ್ರೆ ಅಂತ ಹೇಳ್ಬಿಟ್ಟು ಮಂಗಳವಾರ ದಿನದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಅದು ತುಂಬಾ ದೊಡ್ಡ ಜಾತ್ರೆ ಅಂತೆ. ಹಾಗಾಗಿ ನಾವು ಸೋಮವಾರ ದಿನವೇ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ರು ನಮ್ಮನ್ನು ಸೋಮವಾರ ದಿನವೇ ಕರ್ಕೊಂಡು ಹೋದರು. ಯಾಕಂದರೆ ನೆಕ್ಸ್ಟ್ ಡೇ ಅಂದರೆ ನಾವಿರೋದಿಲ್ಲ ಅಂತ ಹೇಳಿಬಿಟ್ಟು ಅವತ್ತೇ ಕರ್ಕೊಂಡು ಹೋದರು ನಮ್ಮನ್ನು. ನಾವಂತೂ ನೋಡೇ ಇರಲಿಲ್ಲ ಆ ದೇವಸ್ಥಾನನ. ಅವರು ಒಂದು 2-3 ಸಲ ಹೋಗಿದ್ರಂತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹೇಗೂ ಬಂದಿದ್ದೀರಾ, ಜಾತ್ರೆ ಇದೆ, ಎಲ್ಲರೂ ಒಟ್ಟಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದರು. ಸೊ ನಮ್ಮ ಗ್ಯಾಂಗ್ ನೋಡಿ ಎಷ್ಟು ದೊಡ್ಡದಿದೆ, ಮಕ್ಕಳ ಗ್ಯಾಂಗ್ ಅಂತ. ಸೊ ಎಲ್ಲರೂ ರೆಡಿಯಾಗಿ ಟಿಫನ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 11 ಗಂಟೆ ಆಗೋಗ್ಬಿಡ್ತು. ಸೊ ನಾವು ಬೇಗ ಹೋಗಿ ಅಲ್ಲೇ ಟಿಫನ್ನ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಎಲ್ಲರೂ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮ್ ಆಗೋತು. ಹಾಗಾಗಿ ನಾವು 11 ಗಂಟೆ ಆಗೋತು. ಅಲ್ಲೇ ಟಿಫನ್ ಮನೆಯಲ್ಲೇ ಮುಗಿಸ್ಕೊಂಡೇ ಹೋದ್ವಿ. ಇದು ಇಲ್ಕಲಿಂದ ತುಂಬ ದೂರ ಏನಿಲ್ಲ, ಒಂದು 15 ನಿಮಿಷದ ದಾರಿ ಅಷ್ಟೇ. ಸೊ 15 ನಿಮಿಷಕ್ಕೆಲ್ಲ ನಾವು ಆ ಊರಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ನೋಡ್ತಾ ಇರ್ಬೋದು ಜಾತ್ರೆಗೆ ಏನೆಲ್ಲ ಬೇಕೋ ಎಲ್ಲದೂ ಬಂದಿತ್ತು. ಬಟ್ ಯಾರೂ ಜನನೇ ಇರಲಿಲ್ಲ. ಯಾಕಂದರೆ ಅದು ಮಂಗಳವಾರ ಸಾಯಂಕಾಲದಿಂದ ಸ್ಟಾರ್ಟ್ ಆಗೋಂಥ ಜಾತ್ರೆ. ತುಂಬ ದೊಡ್ಡ ಜಾತ್ರೆ ಅಂತೆ. ನಾನೇನು ಇವಾಗ ಪ್ಲೇಸ್ ತೋರಿಸ್ತಾ ಇದ್ದೀನಲ್ಲ, ಈ ಪ್ಲೇಸಲ್ಲಿ ಎಲ್ಲೂ ಜಾಗನೇ ಇರೋದಿಲ್ಲ, ಅಷ್ಟೊಂದು ಜನ ಗಾಡಿಗಳು ಎಲ್ಲ ಇರುತ್ತೆ ಅಂತೆ. ಸೊ ಇವತ್ತು ಸೋಮವಾರ ದಿನ ಬೆಳಗ್ಗೆನೇ ಹೋಗಿದ್ವಲ್ಲ, ಹಾಗಾಗಿ ಅವತ್ತು ಜನಗಳು ಅಷ್ಟೇನು ಇರಲಿಲ್ಲ. ಸೊ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತಾಯಿದ್ರು. ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ. ಸೊ ದೇವಸ್ಥಾನದ ಒಳಗಡೆ ನಮಗೆ ಹೆಣ್ಮಕ್ಳಿಗೆ ಎಂಟ್ರಿ ಇರಲಿಲ್ಲ, ಹೆಣ್ಮಕ್ಳು ಹೋಗಬಾರ್ದು ಅಂತ ಹೇಳಿದರು. ಹಾಗಾಗಿ ಗಂಡು ಮಕ್ಳು ಅಷ್ಟೇ ಹೋಗಿದ್ದು. ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ನಿಮಗೆ ಸಣ್ಣ ಡೋರ್ ಕಾಣಿಸುತ್ತೆ, ಅದರಲ್ಲಿ ಬಗ್ಗಿ ಹೋದ್ಮೇಲೆ ಇದು ಒಳಗಡೆ ದೊಡ್ಡ ದೇವಸ್ಥಾನ. ಹಿಂದ್ಗಡೆ ಇರೋಂಥ ಮೂರ್ತಿ ಏನಿದೆ ಅದು ತಾನೇ ಮೂಡಿರೋಂಥ ಮೂರ್ತಿ ಅಂತೆ. ಆಮೇಲೆ ಮುಂದೆ ಇರೋದೆಲ್ಲ ತೊಗೊಂಬಂದು ಇಟ್ಟಿರೋಂಥದ್ದು. ಇದು ದುರ್ಗಾದೇವಿ ದೇವಸ್ಥಾನ, ಹೆಣ್ಣು ದೇವಸ್ಥಾನ. ಇಲ್ಲಿ ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಸ್ವಲ್ಪ ಮಳೆಯಿಂದ ಇರೋದ್ರಿಂದ ಹೆಣ್ಮಕ್ಳಿಗೆ ಯಾರಿಗೂ ಎಂಟ್ರಿ ಇರಲಿಲ್ಲ ಅಲ್ಲಿ. ಸೊ ಗಂಡು ಮಕ್ಳು ಅಷ್ಟೇ ಹೋಗೋಗಿ ಬರಬೇಕು. ನಾನು ಮಕ್ಕಳ ಕೈಯಲ್ಲಿ ವಿಡಿಯೋ ಮಾಡಿಸಿದ್ದೆ ಹೇಗಿದೆ ಮೂರ್ತಿ. ನಾವಂತೂ ನೋಡೇ ಇರಲಿಲ್ಲ. ನಮಗೆ ತುಂಬ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಅಮ್ಮನವ್ರನ್ನ ನೋಡೋ ಭಾಗ್ಯ ನಮಗಿಲ್ವಲ್ಲ ಅಲ್ಲಿ ಮಠ ಹೋಗಿ ಅಂಥೇಳಿ. ಬೇರೆ ಟೈಮಲ್ಲೆಲ್ಲ ಹೆಣ್ಮಕ್ಳನ್ನ ಒಳಗಡೆ ಬಿಡ್ತಾರೆ, ಬಟ್ ಈ ಟೈಮಲ್ಲಿ ಅಮ್ಮನವ್ರನ್ನ ಮಡಿಯಾಗಿ ಇಟ್ಟಿದ್ರು, ಹೆಣ್ಮಕ್ಳು ಹೋಗಬಾರ್ದು ಅಂತ ಹೇಳಿದರು. ಹಾಗಾಗಿ ಬಿಟ್ಟಿರಲಿಲ್ಲ ಅಷ್ಟೇ. ಹಾಗೆ ನಾವಲ್ಲೆಲ್ಲ ದರ್ಶನ ಮಾಡ್ಕೊಂಬಂದು ಸೈಡಲ್ಲಿ ಕುತ್ಕೊಂಡಿದ್ವಿ. ದೊಡ್ಡ ಹುಣಸೆ ಮರ ಇತ್ತು, ನೋಡ್ತಾ ಇರ್ಬೋದು ಯಾವ ರೀತಿ ಹುಣಸೆ ಮರ ಇದೆ ಅಂತ. ಸೊ ಅದರಲ್ಲಿ ಇವಾಗ ಚಿಗುರು ಟೈಮ್ ಅಲ್ವಾ, ಚಿಗುರು ಎಡೆ ಹೂವು ಎಲ್ಲ ಬಿಡ್ತಾ ಇತ್ತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಅದನ್ನೆಲ್ಲ ಕಿತ್ಕೊಂಡು ತಿಂತಾಯಿದ್ರು. ನಾವು ಅಷ್ಟೇ ಚಿಕ್ಕವರಾಗಿದ್ದಾಗ ಅದನ್ನು ತಿಂತಾ ಇದ್ವಿ. ಹಾಗೆ ಕುತ್ಕೊಂಡೆಲ್ಲ ಏನು ಕುತ್ಕೊಂಡಿರೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ನಾನು ನಮ್ಮ ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ. ಸೊ ನಾವು ಹೋಗಿದ್ದು ದೇವಸ್ಥಾನ ಹಿಂದ್ಗಡೆ ಮಾತ್ರ ಸುತ್ತಾಡಿದ್ದು. ಇದು ಒಂಥರ ಗುಡ್ಡ ಇದ್ದಾಗೆ, ಅಂದರೆ ಕಲ್ಲಿನ ಬಂಡೆಗಳೇ ಜಾಸ್ತಿ ಇರೋದು. ಅಮ್ಮನವ್ರ ದೇವಸ್ಥಾನ ಆದರೂ ಅಷ್ಟೇ ಕಲ್ಲಿನ ಬಂಡೆ ಮೇಲೆ ಅಮ್ಮ ಮೂಡಿರೋದು. ಬಟ್ ಮಧ್ಯದಲ್ಲಿ ಗ್ಯಾಪ್ ಇದೆ, ಮೇಲ್ಗಡೆ ಕಲ್ಲು ಗುಂಡೆ ಇದೆ ದೊಡ್ಡದು. ನೋಡೋಕ್ಕೆ ಒಂಥರ ವಿಸ್ಮಯ ಅನಿಸುತ್ತೆ ಆ ದೇವಸ್ಥಾನ. ನೋಡ್ತಾ ಇರ್ಬೋದು ಕಲ್ಲಿನ ಏನು ಹೇಳ್ತೀವಿ ಇದು ಗುಂಡು, ಅದ್ರ ಮೇಲೆ ಗೋಪುರ ಇದೆ, ಒಳಗಡೆ ಟೊಳ್ಳಿರೋದು, ಕೆಳಗಡೆ ಜಾಗ. ಸೊ ಅದ್ರ ಮಧ್ಯದಲ್ಲಿ ಅಮ್ಮನವ್ರು ಮೂಡಿರೋದು. ಅಲ್ಲೇ ದೇವಸ್ಥಾನ ಥರನೇ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಅಡ್ಡಗೋಡೆ ಎಲ್ಲ ಕಟ್ಕೊಂಡು. ಹಾಗಾಗಿ ಡೋರ್ ಸಣ್ಣದಿರೋದು. ಸುತ್ತಲೂ ನಿಮಗೆ ಕಲ್ಲು ಬಂಡೆನೇ ಕಾಣಿಸೋದು. ಮಧ್ಯೆ ನಿಮ್ಗೆ ಅಲ್ಲೊಂದು ಕಲ್ಲು ಬಂಡೆ ಮೇಲೆ ಮರಗಳಿದೆ. ಅಮ್ಮನವ್ರ ಶಕ್ತಿ ಅಲ್ವಾ, ಹಾಗಾಗಿ ಬಂಡೆ ಮೇಲೆ ದೊಡ್ಡ ಮರಗಳಿರೋದು. ತುಂಬಾ ತಂಪಾದ ಜಾಗ, ಕುತ್ಕೊಂಡ್ರೆ ಎದ್ದೋಗೋ ಮನಸ್ಸೇ ಬರ್ತಾ ಇರಲಿಲ್ಲ. ಮಕ್ಕಳಂತೂ ಚೆನ್ನಾಗಿ ಎಂಜಾಯ್ ಮಾಡಿದರು. ಎಷ್ಟು ಜಾಗ ಇರುತ್ತೋ ಎಲ್ಲಿ ಹೋಗಿರ್ತೀವೋ ಅಷ್ಟರಲ್ಲೇ ಎಂಜಾಯ್ ಮಾಡಲೇಬೇಕಲ್ವ. ಸೊ ಮಕ್ಕಳಂತೂ ಎಲ್ಲೂ ಬಿಡೋದಿಲ್ಲ. ಅವ್ರು ಸಿಕ್ಕಿರೋ ಗ್ಯಾಪಲ್ಲಿ ತಮ್ಮ ಖುಷಿನಂತೂ ಅವ್ರು ತಗೊಳ್ತಾರೆ. ಹಾಗೆ ಎಲ್ಲದನ್ನು ಸುತ್ತರ್ಕೊಂಡು ಬರುವಾಗ ಸೊ ಅಲ್ಲೇ ಬರಬೇಕಾದ್ರೆ ಒಂದು ಮರದ ಕೊಂಬೆಗೂ ನೇತಾಡಿ ಖುಷಿಪಟ್ಟರು. ಸೊ ಅವ್ರನ್ನೆಲ್ಲ ಸುತ್ತಾಡಿಸ್ಕೊಂಡು ವಾಪಸ್ ರಿಟರ್ನ್ ನಾವು ಮನೆ ಕಡೆ ಹೊರಟಿದ್ವಿ. ಸೊ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಮಠ ಬಂದು
ಮಳಗಿ ಮಂಗಳಮ್ಮಗೆ ಹೋಗಿ ಬರೋಣ್ರಿ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ಇದು ಬಂದು ನಮಗೆ ತುಂಬಾ ಹಳೆಯ ಪರಿಚಯವಾದಂಥ ದೇವಸ್ಥಾನ ಜಾಗ. ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಸಲ ಬರ್ತಾ ಇದ್ವಿ ಇಲ್ಲಿಗೆ. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಈ ದೇವ್ರನ್ನ ತೋರಿಸಿದ್ದೀನಿ. ಹೀಗೆ ರಜಕ್ಕೆ ಅಂತ ನಾನು ಅಲ್ಲಿಗೆ ಹೋದಾಗ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ಕೊಬನ್ನಿ. ಸೊ ನಾನು ಇದು ಸೆಕೆಂಡ್ ಟೈಮು, ಈ ಇಯರಲ್ಲೇ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಸೊ ಹೆಂಗೂ ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗಿರಲಿಲ್ಲ, ಅವಳು ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಸಲ ಓಡಾಡ್ತಿದ್ವಿ. ನಮ್ಗೆ ಇಲ್ಕಲ್ಲಿಗೆ ಇದು ಕೂಡ ಹತ್ರನೇ. ಈಗೇನು ನಾವು ಅಲ್ಲಿ ಗುಗಲ್ಮಾರಿಗೆ ಹೋಗಿ ಬಂದ್ವಲ್ಲ ಅಷ್ಟೇ ದೂರ ಇದೂ ಆಗುತ್ತೆ ಅಷ್ಟೇ. ಹಾಗಾಗಿ ಹೋಗಿ ಬಂದುಬಿಟ್ರೆ ಆಯಿತು, ಇಲ್ಲಿ ಮಠ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರೆಲ್ಲ ಮುಂಚೆ ಮನುಷ್ಯರಾಗೇ ಇದ್ದಿದ್ದು, ಆಮೇಲೆ ಅವ್ರ ಶಕ್ತಿನ ಅವ್ರ ಪವಾಡಗಳನ್ನೆಲ್ಲ ನೋಡಿಬಿಟ್ಟು ಎಲ್ಲರೂ ಅವ್ರನ್ನ ದೇವರು ಅಂತ ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದರಲ್ಲಿ ನಮ್ಮ ಅಪ್ಪ ಅವರಿಗೂ ತುಂಬಾ ಪರಿಚಯ, ನಮ್ಮ ಚಿಕ್ಕಪ್ಪ ಅವರು ಅವರಿಗೆಲ್ಲ ತುಂಬಾ ಪರಿಚಯ ಅಂತೆ. ಸ್ವಲ್ಪ ಕೆಲವೊಂದು ಅನುಭವಗಳು ಅವರಿಗೆ ಆಗಿದೆ ಅಂತ ಅವ್ರು ಅವಾಗವಾಗ ಹೇಳ್ತಾ ಇದ್ರು ನಮ್ಮ ಜೊತೆಗೆ. ಅಮ್ಮ ಬರ್ತಾ ಇದ್ಲು, ನಮ್ಮ ಜೊತೆಗೆ ಇರ್ತಿದ್ಲು ಅಂತ ಹೇಳ್ಬಿಟ್ಟು. ಕೆಲವು ಜನರಿಗೆ ಅಮ್ಮ ಕಾಣಿಸ್ಕೊಳ್ತಾ ಇದ್ಲು, ಬಟ್ ಬೇರೆಯವ್ರಿಗೆ ಯಾರಿಗೂ ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತ ಅಪ್ಪ ಅವ್ರಿಗೆ ಕಾಣಿಸ್ಕೊಳ್ತಾ ಇದ್ರಂತೆ. ಹಾಗಾಗಿ ತುಂಬಾ ಈ ದೇವರಿಗೆ ನಡ್ಕೊಳ್ತಾ ಇದ್ರು. ಈಗೂ ಯಾವಾಗಾದರೂ ಅಮ್ಮ ಅವರ ಕನಸಲ್ಲೋ ಅಥವಾ ಅವ್ರು ನೆನೆಸ್ಕೊಂಡಾಗ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇದು ಬಂದು ದೇವರು ಅಂದರೆ ಸರ್ಪ ರೂಪದಲ್ಲಿರೋಂಥ ಅಮ್ಮ. ಸೊ ಇದೇನು ಹಳೆ ಮರ ಇದೆಲ್ಲ ನೀವು ನೋಡ್ತಾ ಇರೋದು, ಈ ಮರ ತುಂಬ ವರ್ಷಗಳ ಹಿಂದದು ಮರ ಇದು. ಅಂದರೆ ನಾವು ಚಿಕ್ಕವರಿದ್ದಾಗಿಂದನೂ ಹಾಗೆ ಇರೋದು ಮರ, ಅಷ್ಟು ತುಂಬ ಹಳೆ ಮರ. ಇಚ್ಚಲು ಮರಗಳು ಜಾಸ್ತಿ ಅಲ್ಲಿ ಇರೋದು. ಈಗ ಅಮ್ಮನವರಲ್ಲೆಲ್ಲ ಓಡಾಡ್ತಾರೆ ಸರ್ಪಗಳ ರೂಪದಲ್ಲಿ ಅಂತ ಹೇಳ್ತಾರೆ. ಇದೇನು ಹಳ್ಳ ನೋಡ್ತಾ ಇದ್ರಲ್ಲ, ಇದೆಲ್ಲ ನೀರು ಬಸಿ ಅಂತ ಕರೀತಾರೆ. ಸೊ ಅದು ಬಸಿಯಿಂದ ಬರೋಂಥ ನೀರು. ಸೊ ಇದು ಮುಂಚೆಯಿಂದನೂ ಹಾಗೆ ಅಲ್ಲೆಲ್ಲ ಬಸಿತಾ ಇತ್ತು ನೀರು ಒಳಗಡೆಯಿಂದ. ಸೊ ಆದರೆ ಈ ಥರ ಹಳ್ಳ ಆಗಿ ಹರಿಯೋದು ನೋಡ್ತಾ ಇರ್ಬೋದು. ಅಮ್ಮನ ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಎಲ್ಲರೂ ಒಂದು ಸ್ವಲ್ಪ ಫೋಟೋಸು ಸೆಲ್ಫಿಗಳನ್ನ ತೊಗೊಂಡ್ವಿ. ಖುಷಿ ಆಯಿತು ಅಲ್ಲಿ ಮಠ ಹೋಗಿ. ಹಾಗೆ ಟೈಮ್ ಕೂಡ ಆಗೋಗಿತ್ತು 2:30. ಅಲ್ಲಿಂದ ಎಲ್ಲರೂ ಮನೆಗೆ ಬಂದು ರಿಟರ್ನ್ ನಾನು ನಮ್ಮ ತಮ್ಮನ ಕರ್ಕೊಂಡು ಮತ್ತೆ ರಿಟರ್ನ್ ಅಂಗಡಿಗೆ ಹೋಗ್ತಾ ಇದ್ದೆ. ಸ್ವಲ್ಪ ಶಾಪಿಂಗ್ ಇನ್ನೂ ಬಾಕಿ ಇತ್ತು, ಹಾಗಾಗಿ ಬೇಗ ಹೋಗಿ ಇಬ್ಬರು ಎಲ್ಲದನ್ನು ಮುಗಿಸ್ಕೊಂಡು ರಿಟರ್ನ್ ನಾವು ಎಷ್ಟೊತ್ತಿದ್ರಿ ಇವತ್ತು ಊರಿಗೆ ಬರೋದಿತ್ತು. ಹಾಗಾಗಿ ಎಲ್ಲದನ್ನು ತೊಗೊಂಡು ರಿಟರ್ನ್ ಬರೋಷ್ಟೊತ್ತಿಗೆ ಎಲ್ಲರೂ ರೆಡಿ ಆಗಿದ್ದರು. ಸೀದಾ ಬಂದು ನಮ್ಮನ್ನು 4 ಗಂಟೆ ಆಗಿತ್ತು ನಾವು ಬಸ್ ಸ್ಟ್ಯಾಂಡಿಗೆ ಬರೋಷ್ಟೊತ್ತಿಗೆ. ಸೊ ಬಂದು ನಮ್ಮ ಚಿಕ್ಕಪ್ಪ ಅವರೇ ಕರ್ಕೊಂಬಂದು ನಮ್ಮನ್ನು ಬಸ್ ಹತ್ತಿಸಿದ್ರು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದಾನೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.